ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿರುವ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡುತ್ತಿರುವುದು ಅತಿ ಎಐ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು. ನಮ್ಮೊಂದಿಗೆ ಯಾರು ಸೇರಿ ಗಳಿಸಬಹುದು ಬಹಳಷ್ಟು ಗಳಿಕೆ. ಆದ್ದರಿಂದ ಕೊನೆಯವರೆಗೂ ವಿಡಿಯೋ ನೋಡುತ್ತಲೇ ಇರಿ. ಇಂದು ನಾವು ಮಾತನಾಡುತ್ತಿರುವುದು ಪೋಲ್ನಾಕ್ಸ್ ಎಐ ಟ್ರೇಡಿಂಗ್ ಬಹುಭುಜಾಕೃತಿ ಬ್ಲಾಕ್ಚೈನ್ನಿಂದ ನಡೆಸಲ್ಪಡುವ ನಿಕ್ ಪೀಳಿಗೆಯ ವಿಕೇಂದ್ರೀಕೃತ ಸಂಪತ್ತು ವೇದಿಕೆ ಡೆಫಿ ಎಐ ಮತ್ತು ಸಮುದಾಯ ಮಾಲೀಕತ್ವವನ್ನು ಸಂಯೋಜಿಸಿ. ಅಧಿಕೃತ ವೆಬ್ಸೈಟ್ ಯಾರದು? www.polnax.io. ನಿಮ್ಮ ಪರದೆಯಲ್ಲಿ ತೋರಿಸಿರುವಂತೆ ಸಂಪೂರ್ಣ ಹಕ್ಕು ನಿರಾಕರಣೆ ವಿಡಿಯೋವನ್ನು ವಿರಾಮಗೊಳಿಸಿ ಮತ್ತು ಪರಿಶೀಲಿಸಿ. ಮುಂದೆ ಸಾಗುತ್ತಾ ನಾವು ಯಾರೆಂದು ಮಾತನಾಡಿದರೆ ಪೋಲ್ನಾಕ್ಸ್ ಲಿಮಿಟೆಡ್ ಒಂದು ಪ್ರವರ್ತಕ ಶಕ್ತಿಯಾಗಿದೆ. ಕ್ರಿಪ್ಟೋಕರೆನ್ಸಿ ಮಧ್ಯಸ್ಥಿಕೆ ಮತ್ತು ಮೆಟಾವರ್ಸ್ನ ಭವಿಷ್ಯವನ್ನು ಹಾಳು ಮಾಡಲು ಡಿಜಿಟಲ್ ಹಣಕಾಸು ಸಮರ್ಪಿತವಾಗಿದೆ. ಪೋಲ್ನಾಕ್ಸ್ನಲ್ಲಿ ನಾವು ಹೂಡಿಕೆದಾರರಿಗೆ ಸರಳ, ಸುರಕ್ಷಿತ ಮತ್ತು ಕ್ರಿಯಾತ್ಮಕ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಅತ್ಯಾಧುನಿಕ ಬ್ಲಾಕ್ಚೈನ್ ತಂತ್ರಜ್ಞಾನವನ್ನು ಎಐ ಚಾಲಿತ ಹಣಕಾಸು ಪರಿಹಾರದೊಂದಿಗೆ ಸಂಯೋಜಿಸುತ್ತೇವೆ. ನಮ್ಮ ದೃಷ್ಟಿ ಸಂಪೂರ್ಣವಾಗಿ ವಿಕೇಂದ್ರೀಕೃತ ಮತ್ತು ಪರಸ್ಪರ ಸಂಪರ್ಕಿತ ಡಿಜಿಟಲ್ ಜಗತ್ತು, ಅಲ್ಲಿ ಆರ್ಥಿಕ ಸ್ವಾತಂತ್ರ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆ. ನಮ್ಮ ಧ್ಯೇಯವೆಂದರೆ ಪೋಲ್ನಾಕ್ಸ್ನಲ್ಲಿ ಹೂಡಿಕೆ ಅವಕಾಶಗಳು, ಪ್ರವೇಶ ಸಾಧ್ಯತೆ, ನವೀನ ಮತ್ತು ಎಲ್ಲರಿಗೂ ವಿಶೇಷ ಮೃಗಾಲಯವನ್ನು ಒದಗಿಸುವ ಮೂಲಕ ಹಣಕಾಸು ಮತ್ತು ವ್ಯಾಪಾರವನ್ನು ವರ್ಗಾಯಿಸಲು ನಾವು ಬದ್ಧರಾಗಿದ್ದೇವೆ. ಮುಂದೆ ಸಾಗುತ್ತಾ ಭವಿಷ್ಯದತ್ತ ಹೆಜ್ಜೆ ಹಾಕುವ ಬಗ್ಗೆ ಮಾತನಾಡುವುದಾದರೆ ಇಂದು ಪೋಲ್ನಾಕ್ಸ್ ಅನ್ನು ಅನ್ವೇಷಿಸಿ. ಪೋಲ್ನಾಕ್ಸ್ ಲೈವ್ ಪರಿಸರ ವ್ಯವಸ್ಥೆ. ಪೋಲ್ನಾಕ್ಸ್ ಸಿಮ್ಲೆಸ್ಲಿ ಡೆಫಿ, ಎನ್ಎಫ್ಟಿಎಸ್ ಆರ್ಬಿಟ್ರೇಜ್ ಮತ್ತು ಮೆಟಾವರ್ಸ್ ಉಪಯುಕ್ತತೆಗಳನ್ನು ಪ್ರಬಲ ಮತ್ತು ಸ್ಕೇಲೆಬಲ್ ಪರಿಸರ ವ್ಯವಸ್ಥೆಯಾಗಿ ಸಂಯೋಜಿಸುತ್ತದೆ. ಕೋರ್ ಹಣಕಾಸು ವೇದಿಕೆಗಳು, ನೈಜ ಪ್ರಪಂಚದ ಅನ್ವಯಿಕೆಗಳು. ಪೋಲ್ನಾಕ್ಸ್ ಡಿಒ ಆಡಳಿತ. ಈಗ ನಾವು ಪ್ರಮುಖ ಹಣಕಾಸು ವೇದಿಕೆಗಳ ಬಗ್ಗೆ ಮಾತನಾಡಿದರೆ ಪೋಲ್ನಾಕ್ಸ್ಗೆ ವೇಗವರ್ಧಿತ ಬೆಳವಣಿಗೆ, ವಿನಿಮಯ ವಿಕೇಂದ್ರೀಕರಣ, ಸ್ಟ್ಯಾಕಿಂಗ್ ಪ್ರೋಟೋಕಾಲ್, ಎನ್ಎಫ್ಟಿ ಮಾರುಕಟ್ಟೆ ಮತ್ತು ಡಿಜಿಟಲ್ ಮಾಲೀಕತ್ವ, ದ್ರವ್ಯತೆ ಮತ್ತು ಇಳುವರಿ ಆಪ್ಟಿಮೈಸೇಷನ್. ಅದು ಮಾತನಾಡಿದರೆ ತಲೆ ಕೆಡಿಸಿಕೊಳ್ಳುವುದು. ಪೋಲ್ನಾಕ್ಸ್ ಕ್ರಿಪ್ಟೋ ಕ್ವಾಂಟಮ್ ಕಾರ್ಡ್. ಪೋಲ್ನಾಕ್ಸ್ ಕ್ವಾಂಟಮ್ ಕಾರ್ಡ್ ಸಾಂಪ್ರದಾಯಿಕ ಪಾವತಿಗಳನ್ನು ಮೀರಿದೆ. ವಿಕೇಂದ್ರೀಕೃತ ಹಣಕಾಸು ಪರಿಸರ ವ್ಯವಸ್ಥೆಗೆ ನಿಮ್ಮ ನೇರ ಸಹಾಯವಾಗಿ ಉಳಿಸುವುದು. ಪೋಲ್ನಾಕ್ಸ್ ವೇದಿಕೆಯಿಂದ ಬೆಂಬಲಿತವಾಗಿದೆ. ಈಗ ನಾವು ಬಹುಭುಜಾಕೃತಿ ಅಡಿಪಾಯದ ಬಗ್ಗೆ ಮಾತನಾಡಿದರೆ ಕೋರ್ ಡೆಫಿ ಕಾರ್ಯಾಚರಣೆಗಳು, ಪ್ಯಾಕಿಂಗ್, ಠೇವಣಿ ಮತ್ತು ಹಿಂಪಡೆಯುವಿಕೆ ಶಕ್ತಿ, ತಡೆರಹಿತ ಪರಿವರ್ತನೆಯ ಹರಿವು, ವೇಗದ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸುತ್ತದೆ. ಸಂಪೂರ್ಣವಾಗಿ ಕೇಂದ್ರೀಕೃತ ಸ್ಮಾರ್ಟ್ ಒಪ್ಪಂದವು ಪ್ರತಿ ಪ್ರಕ್ರಿಯೆಯನ್ನು ಸುರಕ್ಷಿತ ಮತ್ತು ಸ್ವಯಂಚಾಲಿತಗೊಳಿಸುತ್ತದೆ. ಇದರ ಬಗ್ಗೆ ಮಾತನಾಡಿದರೆ ತಲೆ ಅಲ್ಲಾಡಿಸುವುದು. ಪೋಲ್ನಾಕ್ಸ್ ಆರ್ಥಿಕತೆ ಮತ್ತು ಆಡಳಿತಕ್ಕೆ. ಟೋಕನ್ ಟಿಕ್ಕರ್ ಎನ್ಎಎಕ್ಸ್. ಒಟ್ಟು ಪೂರೈಕೆ 7 ಕೋಟಿ, ನಿರ್ವಹಣೆ 75%, ಸ್ಟ್ಯಾಕಿಂಗ್ ಪ್ರೋಗ್ರಾಂ 15%, ಬಂಟಿ ಬಹುಮಾನ 5%, ಸ್ಥಾಪಕ ತಂಡ 2.8%, ಚಾರಿಟಿ 1%, ಮಾರ್ಕೆಟಿಂಗ್ ತಂಡ 1%, ಸಾಪ್ತಾಹಿಕ ಬರ್ನಿಂಗ್ ಪ್ರೋಟೋಕಾಲ್ 0.2%. ಈಗ ಅದು ಮಾತನಾಡುವುದಾದರೆ ಪೋಲ್ನಾಕ್ಸ್ ಟೋಕನ್ ಪ್ರತಿ ಸ್ಟೇಕರ್ ಕೊಡುಗೆಗೆ ಅನುಗುಣವಾಗಿ ವಿತರಿಸಲಾದ ಪ್ರತಿಫಲ, ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಕ್ರಮಾವಳಿಯ ನಿಯಂತ್ರಣ, ಸುಸ್ಥಿರ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯನ್ನು ಬೆಂಬಲಿಸಲು ವಿನ್ಯಾಸ. ಈಗ ನಾವು ಪೋಲ್ನಾಕ್ಸ್ ರಸ್ತೆ ನಕ್ಷೆಯ ಬಗ್ಗೆ ಮಾತನಾಡಿದರೆ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಸಂಪೂರ್ಣ ರಸ್ತೆ ನಕ್ಷೆ. ನಮ್ಮ ಬೆಂಬಲಿತ ವ್ಯಾಲೆಟ್ಗಳ ಬಗ್ಗೆ ನೇರವಾಗಿ ಮಾತನಾಡಲು ಮೆಟಾ ಮಾಸ್ಕ್, ಟ್ರಸ್ಟ್ ವ್ಯಾಲೆಟ್, ಟೋಕನ್ ಪಾಕೆಟ್, ಗಣಿತ ವ್ಯಾಲೆಟ್. ಆದಾಯದ ಪ್ರಕಾರಗಳ ಬಗ್ಗೆ ಮಾತನಾಡಿದರೆ ಮುಂದುವರಿಯಿರಿ. ಆರ್ಒಐ ಯೋಜನೆ, ದೈನಂದಿನ ಆದಾಯ, ವರ್ಧಿತ ಆರ್ಒಐ ಯೋಜನೆ, ಲೇಬಲ್ ಆದಾಯ ಯೋಜನೆ, ಆರ್ಒಐ ಆಧಾರಿತ, ನೇರ ಅಗತ್ಯವಿಲ್ಲದ L12 ರಿಂದ L20 ಮಟ್ಟಗಳು,
ಶ್ರೇಣಿ ಮತ್ತು ಪ್ರತಿಫಲ ವ್ಯವಸ್ಥೆ. ಬೊನಾಂಜಾ ಕೊಡುಗೆ ಮತ್ತು ಥೈಲ್ಯಾಂಡ್ ಪ್ರವಾಸ. ಈಗ ROI ಪ್ಲಾನ್ ಬಗ್ಗೆ ಮಾತನಾಡಿದರೆ, ದೈನಂದಿನ ಆದಾಯ ದಿನಕ್ಕೆ ROI 0.5%, ದಿನಕ್ಕೆ ROI ಕ್ರೆಡಿಟ್ ಆಗುತ್ತದೆ. ಐಡಿ ಸಕ್ರಿಯಗೊಳಿಸುವಿಕೆ ರಚನೆ. ಪೋಲ್ನಲ್ಲಿ 100% ಸಕ್ರಿಯಗೊಳಿಸುವಿಕೆ. ಪೋಲ್ನಾಕ್ಸ್ ಟೋಕನ್ನಲ್ಲಿ ROI ವಿತರಣೆ 20%, ಪೋಲ್ನಾಕ್ಸ್ ಟೋಕನ್ನಲ್ಲಿ 30%. ಪೋಲ್ ಕನಿಷ್ಠ ಐಡಿ ಅವಶ್ಯಕತೆ. ಐಡಿಯನ್ನು ಸಕ್ರಿಯಗೊಳಿಸಲು 20 ಪೋಲ್ ಅಗತ್ಯವಿದೆ. ಐಡಿ ಸಕ್ರಿಯಗೊಳಿಸಿದ ತಕ್ಷಣ ROI ಪ್ರಾರಂಭವಾಗುತ್ತದೆ. ಈಗ ನಾವು ROI ಯೋಜನೆಯ ಬಗ್ಗೆ ಮಾತನಾಡಿದರೆ, 1% ದೈನಂದಿನ. ಉದಾಹರಣೆ 250 ಪೋಲ್ ನೇರ ಐಡಿಗಳು, 250 ಪೋಲ್ನಲ್ಲಿ 5 ಎಡ್ಗಳು. ಬೆನಿಫಿಟ್ ROI 100 ದಿನಗಳವರೆಗೆ ದಿನಕ್ಕೆ 1%, 100 ದಿನಗಳ ನಂತರ ROI ಹಿಂತಿರುಗುತ್ತದೆ. ಒಟ್ಟು ಆದಾಯವು ಹೂಡಿಕೆ ಮಾಡಿದ ಮೌಲ್ಯದ 5x ತಲುಪುವವರೆಗೆ ದಿನಕ್ಕೆ 0.5%. ಷರತ್ತುಗಳು ನೇರವಾಗಿ ಅನ್ವಯವಾಗುವ 1 ವಾರದೊಳಗೆ ಸ್ವೀಕರಿಸಲಾಗುತ್ತದೆ. ಅದೇ ಮತ್ತು ಮೇಲಿನ ಪ್ಯಾಕೇಜ್ ಪ್ರಕಾರ. ಈಗ ನಾವು ಮಟ್ಟದ ಆದಾಯದ ಬಗ್ಗೆ ಮಾತನಾಡಿದರೆ, ಮೊದಲ ಹಂತದಲ್ಲಿ ಸ್ವಯಂ ಪೋಲ್ 250 ಮತ್ತು ನೇರ ಅಗತ್ಯವಿರುವ 2 ಮತ್ತು ಮಟ್ಟದ ಆದಾಯವು ಸುಮಾರು 19% ROI ಆಗಿರುತ್ತದೆ. ಎರಡನೇ ಹಂತದಲ್ಲಿ ಸ್ವಯಂ ಪೋಲ್ 500 ಮತ್ತು ನೇರ ಅಗತ್ಯವಿರುವ 3 ಮತ್ತು ಮಟ್ಟದ ಆದಾಯವು 10% ROI ಆಗಿರುತ್ತದೆ. ಮೂರನೇ ಹಂತದಲ್ಲಿ ಸ್ವಯಂ ಪೋಲ್ 800 ಮತ್ತು ನೇರ ಅಗತ್ಯವಿರುವ 4 ಮತ್ತು ಮಟ್ಟದ ಆದಾಯವು 8% ROI ಆಗಿರುತ್ತದೆ. ನಾಲ್ಕನೇ ಹಂತದಲ್ಲಿ ಸ್ವಯಂ ಪೋಲ್ 1000 ಮತ್ತು ನೇರ ಅಗತ್ಯವಿರುವ 5 ಮತ್ತು ಮಟ್ಟದ ಆದಾಯವು 5% ROI ಆಗಿರುತ್ತದೆ. ಐದನೇ ಹಂತದಲ್ಲಿ ಸ್ವಯಂ ಪೋಲ್ 1200 ಮತ್ತು ನೇರ ಅಗತ್ಯವಿರುವ 6 ಮತ್ತು ಮಟ್ಟದ ಆದಾಯವು 4% ROI ಆಗಿರುತ್ತದೆ. ಆರನೇ ಹಂತದಲ್ಲಿ ಸ್ವಯಂ ಪೋಲ್ 1500 ಮತ್ತು ನೇರ ಅಗತ್ಯವಿರುವ 7 ಮತ್ತು ಮಟ್ಟದ ಆದಾಯವು 3% ROI ಆಗಿರುತ್ತದೆ. ಏಳನೇ ಹಂತದಲ್ಲಿ ಸ್ವಯಂ ಪೋಲ್ 2500 ಮತ್ತು ನೇರ ಅಗತ್ಯವಿರುವ 8 ಮತ್ತು ಮಟ್ಟದ ಆದಾಯವು 3% ROI ಆಗಿರುತ್ತದೆ. ಎಂಟನೇ ಹಂತದಲ್ಲಿ ಸ್ವಯಂ ಪೋಲ್ 3500 ಮತ್ತು ನೇರ ಅಗತ್ಯವಿರುವ 9 ಮತ್ತು ಮಟ್ಟದ ಆದಾಯವು 2% ROI ಆಗಿರುತ್ತದೆ. ಒಂಬತ್ತನೇ ಹಂತದಲ್ಲಿ ಸ್ವಯಂ ಪೋಲ್ 5000 ಮತ್ತು ನೇರ ಅಗತ್ಯವಿರುವ 11 ಮತ್ತು ಮಟ್ಟದ ಆದಾಯವು 2% ROI ಆಗಿರುತ್ತದೆ. 11ನೇ ಹಂತದಲ್ಲಿ ಸ್ವಯಂ ಪೋಲ್ 8000 ಮತ್ತು ನೇರ ಅಗತ್ಯವಿರುವ 12 ಮತ್ತು ಮಟ್ಟದ ಆದಾಯವು 3% ROI ಆಗಿರುತ್ತದೆ. ಹಂತ 12 ರಿಂದ 20ನೇ ಹಂತಕ್ಕೆ ನೇರ ಅಗತ್ಯವಿಲ್ಲ. ಸ್ವಯಂ ವ್ಯವಹಾರವನ್ನು ಮಾತ್ರ ಪರಿಗಣಿಸಲಾಗುತ್ತದೆ. L12 ಸ್ವಯಂ ಐಡಿ 9500 ಪೋಲ್ ಆಗಿರುತ್ತದೆ ಮತ್ತು ROI 2% L13 ಸ್ವಯಂ ಐಡಿ 11000 ಪೋಲ್ ಆಗಿರುತ್ತದೆ ಮತ್ತು ROI 1.5% L16 ರಿಂದ L20 ಸ್ವಯಂ ಐಡಿ 12000 ಪೋಲ್ ಆಗಿರುತ್ತದೆ ಮತ್ತು ROI 1% ಈಗ ನಾವು ರ್ಯಾಂಕ್ ಮತ್ತು ರಿವಾರ್ಡ್ ವ್ಯವಸ್ಥೆಯ ಬಗ್ಗೆ ಮಾತನಾಡಿದರೆ, ನಿಮ್ಮ ಹೊಂದಾಣಿಕೆಯ ವ್ಯವಹಾರವು 50% ಬಲವಾದ ಕಾಲು ಮತ್ತು ಇತರ ಕಾಲಿಗೆ 50% ಎಣಿಸಿದರೆ, ನಿಮ್ಮ ವ್ಯವಹಾರವು 15 ದಿನಗಳಲ್ಲಿ 13000 ಪೂರ್ಣಗೊಳ್ಳುತ್ತದೆ ಮತ್ತು ನೀವು 3 ವಾರಗಳವರೆಗೆ ಒಂದು ಬಾರಿ ಬಹುಮಾನ 300 ಪಡೆಯುತ್ತೀರಿ. ದೈನಂದಿನ ಆದಾಯ ಹೀಗೆ 150. ನಿಮ್ಮ ವ್ಯವಹಾರವು 30 ದಿನಗಳಲ್ಲಿ 45000 ಪೂರ್ಣಗೊಳ್ಳುತ್ತದೆ ಮತ್ತು ನೀವು 3 ವಾರಗಳವರೆಗೆ ಒಂದು ಬಾರಿ ಬಹುಮಾನ 1150.
ದೈನಂದಿನ ಆದಾಯ 45. ಈ ರೀತಿ ನೀವು 51 ಲಕ್ಷದವರೆಗೆ ಒಂದು ಬಾರಿ ಬಹುಮಾನ ಗಳಿಸಬೇಕು. ಪ್ರಮುಖ ಟಿಪ್ಪಣಿ ಏನೆಂದರೆ, ನಿರ್ದಿಷ್ಟ ಸಮಯದೊಳಗೆ ಶ್ರೇಣಿಯನ್ನು ಸಾಧಿಸದಿದ್ದರೆ ದೈನಂದಿನ ಆದಾಯ ಮುಂದುವರಿಯುತ್ತದೆ. ಒಂದು ಬಾರಿ ಬಹುಮಾನವನ್ನು ಪಾವತಿಸಲಾಗಿಲ್ಲ. ಒಂದು ಬಾರಿ ಬಹುಮಾನವನ್ನು 3 ವಾರಗಳೊಳಗೆ ವಿತರಿಸಲಾಗುತ್ತದೆ. ಜೀವಮಾನದ ದೈನಂದಿನ ಬಹುಮಾನ ಸ್ಥಿತಿ ಪ್ರತಿ ತಿಂಗಳು ಕನಿಷ್ಠ 10% ವ್ಯವಹಾರವನ್ನು ನಿರ್ವಹಿಸಬೇಕು. ಒಂದು ಬಾರಿ ಬಹುಮಾನವನ್ನು ಕ್ರೆಡಿಟ್ ಮಾಡುವ ನಿಯಮ. ಬಹುಮಾನವನ್ನು ತಕ್ಷಣವೇ ಕ್ರೆಡಿಟ್ ಮಾಡಲಾಗುವುದಿಲ್ಲ. 3 ವಾರಗಳಲ್ಲಿ ಕ್ರೆಡಿಟ್ ಮಾಡಲಾಗುತ್ತದೆ. ಈಗ ನೇರವಾಗಿ ನಾವು ಯೋಜನೆಯ ಸಾರಾಂಶದ ಬಗ್ಗೆ ಮಾತನಾಡಿದರೆ, ತ್ವರಿತ ಅವಲೋಕನ, ಕನಿಷ್ಠ ಎಡ್ 20 ಪಾಲ್, ಮೂಲ ROI 0.5% ದೈನಂದಿನ, ವರ್ಧಿತ ROI L1 ರಿಂದ L20, ನೇರ ಅವಶ್ಯಕತೆ, 12 ಹಂತದ ನಂತರ ಅಗತ್ಯವಿಲ್ಲ. ಬಹುಮಾನ ಕ್ರೆಡಿಟ್ ವಿಳಂಬ. 3 ವಾರಗಳು. ಥೈಲ್ಯಾಂಡ್ ಪ್ರವಾಸ, ಸಾಧಿಸಬಹುದಾದ ಚಿಂತನೆಯ 3 ಅರ್ಹತಾ ಆಯ್ಕೆ. ಈಗ ನಾವು ಹಿಂಪಡೆಯುವ ಷರತ್ತುಗಳ ಬಗ್ಗೆ ಮಾತನಾಡಿದರೆ, ಕನಿಷ್ಠ ಹಿಂಪಡೆಯುವಿಕೆ 10 ಪೋಲ್ಗಳು, ರಿವಾರ್ಡ್ ಕ್ರೆಡಿಟ್ ಸಮಯ, ರಿವಾರ್ಡ್ಗಳನ್ನು 3 ವಾರಗಳಲ್ಲಿ ಕ್ರೆಡಿಟ್ ಮಾಡಲಾಗುತ್ತದೆ. ಕಡಿತ ಶುಲ್ಕಗಳು. P2P ವರ್ಗಾವಣೆಯ ಮೇಲೆ 5%, ಹಿಂಪಡೆಯುವಿಕೆಯ ಮೇಲೆ 10%, ಆದಾಯ ಮಿತಿ, ಕೆಲಸ ಮಾಡದ ಆದಾಯ 2, ಕೆಲಸ ಮಾಡುವ ಆದಾಯ 5. ಹೆಚ್ಚಿನ ಮಾಹಿತಿಗಾಗಿ ವಿವರಣೆಯನ್ನು ಪರಿಶೀಲಿಸಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.